ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಜಿ ಎಚ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ದಿ ಲಿನಕ್ಸ್ 15 ಡೇಸ್ ಆಫ್ ಲರ್ನಿಂಗ್ ಪ್ಲಾನ್. ಈ ಒಂದು 15 ಡೇಸ್ ಲರ್ನಿಂಗ್ ಪ್ಲಾನ್ ನಾವಿದ್ದೀವಿ ಡೇ 12 ಅಂಡ್ ಡೇ 13 ಈ ಡೇ 12 ಡೇ 13 ಇರೋ ಕಾನ್ಸೆಪ್ಟ್ ಬಂದು ನೆಟ್ವರ್ಕಿಂಗ್ ಬೇಸಿಕ್ಸ್ ಅಂಡ್ ಎನ್ವೈರನ್ಮೆಂಟಲ್ ವೇರಿಯೇಬಲ್ಸ್. ಇವೆರಡು ಕಾನ್ಸೆಪ್ಟ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಡೇಟ್ ಒನ್ ನೆಟ್ವರ್ಕ್ ಬೇಸಿಕ್ಸ್ ಅಂತಂದ್ರೆ ಲೈಕ್ ನೆಟ್ವರ್ಕ್ ರಿಲೇಟೆಡ್ ಸಮ್ ಆಫ್ ದ ಏನು ಯೂಸ್ ಇರುತ್ತೆ, ಐ ಪಿ ಅಡ್ರೆಸ್ ಆಗಿರ್ಬೋದು. ಅದಾದ್ಮೇಲೆ ನಮ್ಗೆ ಏನು ಬರುತ್ತೆ, ಕಾನ್ಫಿಗರೇಷನ್, ಟೆಸ್ಟಿಂಗ್, ನೆಟ್ವರ್ಕ್ ಕನೆಕ್ಟಿವಿಟಿ ಹೆಂಗಿದೆ, ಇವೆಲ್ಲ ಚೆಕ್ ಮಾಡಲಿಕ್ಕೆ ಶಾರ್ಟ್ ಆಗಿರುವಂಥ ಕಮೆಂಟ್ಸ್ ಇವೆ. ಒಂದು 3 or 4 ಕಮೆಂಟ್ಸ್ ಇದೆ. ಸೊ ಅದಷ್ಟು ತಿಳ್ಕೊಂಡ್ರೆ ನೆಕ್ಸ್ಟ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡಾಗಿ ನೆಟ್ವರ್ಕಿಂಗ್ ಅಲ್ಲಿ. ಸೊ ಆ ಒಂದು ಇದನ್ನ ಮಾಡೋಣ. ಅದಾದ್ಮೇಲೆ ಎನ್ವೈರನ್ಮೆಂಟ್ ಬರೋಣ. ಸೊ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಹೋಗೋಣ ಲೈಕ್ ಟರ್ಮಿನಲ್ಗೆ. ಸೊ ಟರ್ಮಿನಲ್ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೇನೆ ಆಸ್ ಎ ರೂಟ್ ಯೂಸರ್. ಸೊ ಫಸ್ಟ್ ಥಿಂಗ್, ಐ ಪಿ ಅಡ್ರೆಸ್ನ ಹೇಗೆ ಚೆಕ್ ಮಾಡೋದು, ಅದನ್ನ ಐ ಪಿ ಅಡ್ರೆಸ್ ಲೈಕ್ ನೆಟ್ವರ್ಕ್ ಇಂಟರ್ಫೇಸ್ನ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಕಮಾಂಡು ಐ ಪಿ ಅಡ್ರೆಸ್, ಲೈಕ್ ಅಡ್ರೆಸ್ ಇನ್ ಶಾರ್ಟ್ ಫಾರ್ಮ್ ಆ್ಯಂಡ್ ಶೋ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಎಥರ್ನೆಟ್ ಆಗಿರ್ಬೋದು, ಲೂಪ್ ಬ್ಯಾಕ್ ಆಗಿರ್ಬೋದು, ವೈರ್ಲೆಸ್ ಕನೆಕ್ಷನ್ ಆಗಿರ್ಬೋದು, ಇದಿಷ್ಟು ತೋರಿಸ್ಬೇಕು. ಸೊ ನೋಡಿ, ಲೂಪ್ ಬ್ಯಾಕ್ ಆಗಿರುವಂಥ ಏನಿದೆ ಆದಷ್ಟು ಇಲ್ಲಿ ಇನ್ಫಾರ್ಮೇಶನ್ ತೋರಿಸುತ್ತೆ. ಲೈಕ್ ಇಫ್ ಇನ್ ಕೇಸ್ ನೀವು ಕನೆಕ್ಟ್ ಮಾಡಿರ್ತೀರಾ ಇಂಟರ್ನೆಟ್ಗೆ ಅವ್ರ ಎಥರ್ನೆಟ್ ಕನೆಕ್ಟ್ ಮಾಡಿರ್ತೀರಾ ಅಂತಂದರೆ ಅದ್ರದ್ದು ಅಡ್ರೆಸ್ ಎಲ್ಲ ನಿಮಗೆ ಈ ಒಂದು ಏನು ಡಿಸ್ಪ್ಲೇ ಆಗ್ತಿದೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಇದಿಷ್ಟು ಇದು ಕಮಾಂಡ್, ಪರ್ಟಿಕ್ಯುಲರ್ ಆ ಒಂದು ನೆಟ್ವರ್ಕಿಂಗ್ ಐ ಪಿ ಅಡ್ರೆಸ್ ಚೆಕ್ ಮಾಡಲಿಕ್ಕೆ ಕಮಾಂಡ್. ನೆಕ್ಸ್ಟ್ ಐ ಪಿ ಕಾನ್ಫಿಗ್ ಕಾನ್ಫಿಗ್ ಸೊ ಇಫ್ ಇನ್ ಕೇಸ್ ನಿಮ್ದು ಓಲ್ಡರ್ ವರ್ಷನ್ ಆಗಿತ್ತು ನಿಮ್ದು ಕಂಪ್ಯೂಟರ್ದು ಅಂತಂದ್ರೆ ಆ ಒಂದು ಓಲ್ಡರ್ ವರ್ಷನ್ನ ನೀವು ಚೆಕ್ ಮಾಡಲಿಕ್ಕೆ ಸೊ ಐ ಪಿ ಕಾನ್ಫಿಗ್ ಅಲ್ಲ ಇಫ್ ಕಾನ್ಫಿಗ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಲೂಪ್ ಬ್ಯಾಕ್ ಆಗಿರ್ಬೋದು ಆ್ಯಂಡ್ ಎನ್ವೈರನ್ಮೆಂಟ್ ಆಗಿರ್ಬೋದು ಆ್ಯಂಡ್ ಎಥರ್ನೆಟ್ ಆಗಿರ್ಬೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೀವು ಸಿಗುತ್ತೆ. ಸೊ ನೆಕ್ಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಬರೋಣ. ಇಂಟರ್ನೆಟ್ ಕನೆಕ್ಟಿವಿಟಿ ಹೇಗಿದೆ ಅಂತ ಚೆಕ್ ಮಾಡಲಿಕ್ಕೆ ಫಸ್ಟ್ ನಾವು ಇಂಟರ್ನೆಟ್ ಕರೆಂಟ್ ವರ್ಕ್ ಆಗ್ತಿದೆ ಇಲ್ವಾ ಅದನ್ನ ಈ ಒಂದು ಪಿಂಗ್ ಅನ್ನ ಕಮೆಂಟ್ ಯೂಸ್ ಮಾಡ್ಕೊಂಡು ಸರ್ಚ್ ಮಾಡ್ತೀವಿ. ಲೈಕ್ ಪಿಂಗ್ ಫಾರ್ ಎಕ್ಸಾಂಪಲ್ google.com ಅಂತ ಕೊಡೋಣ. google.com ಅಂತ ಕೊಟ್ರೆ ವರ್ಕ್ ಆಗುತ್ತೆ ಇಲ್ವ ನೋಡೋಣ. ಪಿಂಗ್ google.com ಬೈಟ್ಸ್. ಸೊ ಇದು ಈ ಒಂದು ಐ ಪಿ ಅಡ್ರೆಸ್ ಅಲ್ಲಿ ವರ್ಕ್ ಆಗ್ತಿದೆ ಈಗ ನಾರ್ಮಲ್ ಆಗಿ. ಸೊ ಇದು ಸ್ಟಾಪ್ ಮಾಡಲಿಕ್ಕೆ ಕಂಟ್ರೋಲ್ C ಅಂತ ಕೊಟ್ರೆ ಅದು ಆಸ್ ಯೂಶುವಲ್ ಸ್ಟಾಪ್ ಆಗುತ್ತೆ. ಇಫ್ ಯು ಗೆಟ್ ರಿಪ್ಲೇಸ್ ಅಂತ ಏನೋ ಬಂತು ಅಂತಂದ್ರೆ ಈ ಒಂದು ರಿಪ್ಲೈ ಬಂತು ಅಂತಂದ್ರೆ ಇದು ಆನ್ಲೈನ್ ಇದೆ ಅಂತ, ಲೈಕ್ ಇದು ವರ್ಕಿಂಗ್ ಅಲ್ಲಿ ಇದೆ ಅಂತ. ಬಟ್ ನೀವು ಇದನ್ನ ಸರ್ಚ್ ಮಾಡಿ ಇದು ರಿಪ್ಲೇಸ್ ಇದು ಬಂದಿಲ್ಲ ಅಂತಂದ್ರೆ ಯು ಆರ್ ಇನ್ ಆಫ್ಲೈನ್. ಈ ಒಂದು ಕಮೆಂಟ್ಸ್ ಏನಿದೆ ಇದು ಸಿಸ್ಟಮ್ಸ್ ರಿಪ್ಲೈ ಬರಲಿಲ್ಲ ಈ ಒಂದು ಸಿಸ್ಟಮ್ ಕಡೆಯಿಂದ ಅಂತಂದ್ರೆ ಸೊ ಅದು ಆಫ್ಲೈನ್ ಇದೆ ಅಂತ ಅರ್ಥ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಕೂಡ ಚೆಕ್ ಮಾಡ್ಕೋಬಹುದು, ಲೈಕ್ ಪಬ್ಲಿಕ್ DNS ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ. ಸೊ ಅದಕ್ಕೆ ಕಮಾಂಡ್ ಯಾರು ನೀವು ನೋಡಿರ್ತೀರಾ ಅನ್ಕೋತೀನಿ, ಪಿಂಗ್ ಅಂತ ಟೈಪ್ ಮಾಡಿ 8.8.8 ಕಾಮನ್ ಆಗಿ ಯೂಸ್ ಮಾಡುವಂತ ಕಮಾಂಡ್ ಇಂಟರ್ ಕೊಟ್ಟ ತಕ್ಷಣ ಸೊ ನೋಡಿ ಇದು ನಾರ್ಮಲ್ ಆಗಿ ತೋರಿಸುವಂತ ಕಮಾಂಡ್ ಆಸ್ ಯೂಶುವಲ್. ಇದು ಸ್ಟಾಪ್ ಮಾಡಲಿಕ್ಕೆ ಕಂಟ್ರೋಲ್ C ಎಂಟರ್. ಓಕೆ. ಸೊ ನೆಕ್ಸ್ಟ್ ಪೋರ್ಟ್ನ ಓಪನ್ ಮಾಡಬೇಕು, ಯಾವ ಪೋರ್ಟಲ್ ವರ್ಕ್ ಆಗ್ತಿದೆ ಅಂಡ್ ಲಿಸನಿಂಗ್ ಸರ್ವಿಸಸ್ ಏನೇನಿವೆ ಇದನ್ನ ಚೆಕ್ ಮಾಡಲಿಕ್ಕೆ ನಿಮಗೆ ಕಮಾಂಡು ನೆಟ್ ಸ್ಟಾರ್ಟ್ ಅನ್ನೋ ಒಂದು ಕಮಾಂಡ್ ಬರುತ್ತೆ. ಎಕ್ಸ್ಟ್ರಾ -TULN ಅಂತ ಟೈಪ್ ಮಾಡಿದ್ರೆ ನಿಮಗೆ ಮಾಡ್ರನ್. ಓಕೆ, ಇದನ್ನ ಟೈಪ್ ಮಾಡಿದ್ರೆ ನೀವು ನಾರ್ಮಲ್ ಆಗಿ ಓಪನ್ ಆಗಿರುವಂತ ಪೋರ್ಟ್ಸ್ ಏನಿವೆ ಆ ಓಪನ್ ಆಗಿರೋ ಪೋರ್ಟ್ಸ್ಗಳು ನೀವು ಚೆಕ್ ಮಾಡ್ಕೋಬಹುದು. ಲೈಕ್ ನೋಡಿ ಪೋರ್ಟ್ಸ್ ಯಾವ್ಯಾವಿದೆ ಅದನ್ನ ಇಲ್ಲಿ ತೋರಿಸುತ್ತೆ. UDP TCP ಫಾರ್ ಅಡ್ರೆಸ್ ವಿತ್ ಅಡ್ರೆಸ್ ಎಲ್ಲ ನಿಮಗೆ ಶೋನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಮಾಂಡ್ ಇದೆ ಇದಕ್ಕೆ SS ಅಂತ ಟೈಪ್ ಮಾಡಿ ಸೇಮ್ -TULN ಅಂತ ಟೈಪ್ ಮಾಡಿದ್ರೆ ಸೊ ಅದು ಕೂಡ ನಿಮಗೆ ಮತ್ತೊಂದು ರೀತಿಯಲ್ಲಿ ಪೋರ್ಟ್ನ ಚೆಕ್ ಮಾಡಲಿಕ್ಕೆ ಯೂಸ್ ಆಗುವಂತ ಕಮಾಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಯೂಸ್ ಮಾಡೋಣ ಲೈಕ್ ನೆಟ್ ಸ್ಟಾರ್ಟ್ ಯೂಸ್ ಮಾಡಿದ, ಪಿಂಗ್ ಯೂಸ್ ಮಾಡಿದ, ಕರ್ಲ್ ಅಂಡ್ ವಿಗೆಟ್ ಅಂತಿದೆ. WGET ಲೈಕ್ WGET ಅಂತಂದ್ರೆ ನಾವು
ಯೂಶಲಿ ಪಾತ್ ಯೂಸ್ ಮಾಡಿಕೊಂಡು ನಾವು ಒಂದು ವೆಬ್ಸೈಟ್ನ ಓಪನ್ ಮಾಡುವಂಥ ರೀತಿಯಾಗಿರುತ್ತೆ ವಿಗೆಟ್ ಅನ್ನೋದು. ಸೊ ಅದನ್ನ ಮಾಡೋಣ. ಸೊ ನಾರ್ಮಲ್ ಆಗಿ ಫಸ್ಟ್ ಯೂಸ್ ಮಾಡೋದೇನು ಅಂತಂದ್ರೆ ನೆಟ್ ಸ್ಟಾರ್ಟ್ -PLNT. ಓಕೆ, ನೋಡಿ TCP ಪೋರ್ಟಲ್ ಇದೆ. ನಾರ್ಮಲ್ ಆಗಿ ಓನ್ಲಿ ಸರ್ವರ್ ಆಕ್ಟಿವ್ ಇಂಟರ್ನೆಟ್ ಕನೆಕ್ಷನ್ ಇದೆ. ಆಕ್ಟಿವ್ ಇಂಟರ್ನೆಟ್ ಕನೆಕ್ಟ್ ನೋಡ್ಲಿಕ್ಕೆ ನಮಗೆ ಕಮಾಂಡ್ -PLNT. ಸೊ ಇದು ಆಕ್ಟಿವ್ ಆಗಿದೆ, TCP ಪೋರ್ಟಲ್ ವರ್ಕ್ ಆಗ್ತಿದೆ. ಸೊ ಇದಿಷ್ಟು ಪೋರ್ಟ್ ಇರುವಂತ ಪೋರ್ಟ್, ಓಪನ್ ಆಗಿರುವಂತ ಪೋರ್ಟ್ಗಳು, ಇದು ಆಕ್ಟಿವ್ ಇರುವಂತ ಪೋರ್ಟ್. ಸೊ ಇವಾಗ ನಾವು ವೆಬ್ಸೈಟ್ನ ಸ್ವಿಚ್ ಆಗಬೇಕು ಯೂಸಿಂಗ್ ವಿತ್ ಕರ್ಲ್ ಅನ್ನೋ ಒಂದು ಕಮಾಂಡ್ ಯೂಸ್ ಮಾಡಿ. ಕರ್ಲ್ HTTPS ಅಂದ್ರೆ ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್ / ಲೈಕ್ ದಿಸ್ ಇಸ್ ಅ DNS ನೇಮ್ ಅಲ್ವಾ, ಲೈಕ್ ಈ ತರನೇ ಬರೋದು. example.com ಆರ್ google.com. ನಾನು google.com ಅಂತಾನೆ ಕೊಡ್ತೇನೆ. google.com ಎಂಟರ್. ಸೊ ನೋಡಿ, ಇದ್ರದ್ದು ಒಂದು ಏನು ಇದು ತೋರಿಸ್ತಿದೆ, HTTPದು HTML ಕೋಡ್ ತೋರಿಸ್ತಿದೆ ಇದು. ಸೊ ಇದನ್ನ ವೆಬ್ಸೈಟ್ ಸ್ವಿಚ್ ಆಗ್ಲಿಕ್ಕೆ ಬೈ ಯೂಸಿಂಗ್ ಕರ್ಲ್ ಯೂಸ್ ಮಾಡುವಂತ ಕಮಾಂಡ್. ನೆಕ್ಸ್ಟ್ ಆ ಫೈಲ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ wget ಅನ್ನೋ ಒಂದು ಕಮಾಂಡ್ ಯೂಸ್ ಮಾಡ್ತೀವಿ. wget ಅನ್ನೋ ಕಮಾಂಡ್ ಯೂಸ್ ಮಾಡಿ ಸೇಮ್ https google.com ಫೈಲ್ ಡಾಟ್ ಜಿಪ್ ಅಂತಂದ್ರೆ ಲೈಕ್ ಫೈಲ್ ಇನ್ ರೆಡ್ಯೂಸ್ಡ್ ಫಾರ್ಮ್. ಕಂಪ್ಲೀಟ್ ಫೈಲ್ ಫಾರ್ಮ್ ಬೇಡ, ರೆಡ್ಯೂಸ್ಡ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕು ಅಂತಂದ್ರೆ ಈ ಕಮಾಂಡ್ ಯೂಸ್ ಮಾಡಿದ್ರೆ ಸೊ ಆ ಒಂದು ಹೋಗಿ ಸರ್ಚ್ ಮಾಡುತ್ತೆ. ಇಫ್ ಇನ್ ಕೇಸ್ ಅಲ್ಲಿ ಫೈಲ್ ಇತ್ತು ಅಂತಂದ್ರೆ ಅದು ಹೋಗಿ ಡೌನ್ಲೋಡ್ ಆಗುತ್ತೆ. ಸೊ ಇದಿಷ್ಟು ಏನಾಗಿತ್ತು, ಇದು ಡೇಟ್ 12 ಆಗಿರುತ್ತೆ. ಸೊ ಸಮ್ ಬೇಸಿಕ್ಸ್ ಅಂತಂದ್ರೆ ನೀವು ಯಾವ ತರ ಅಂತಂದ್ರೆ IP ಅಡ್ರೆಸ್ ಹೇಗೆ ಚೆಕ್ ಮಾಡೋದು, ಅಂಡ್ ಆದ್ಮೇಲೆ ಅಲ್ಲಿ ಎಥರ್ನೆಟ್ ಕನೆಕ್ಷನ್ ಇದೆ ಅದನ್ನ ಚೆಕ್ ಮಾಡೋದು ಹೇಗೆ, ಅಂಡ್ ಓಪನ್ ಆಗಿರೋ ಪೋರ್ಟ್ಗಳು ಚೆಕ್ ಮಾಡ್ಲಿಕ್ಕೆ ಕಮಾಂಡ್ ಏನು. ನೆಟ್ ಸ್ಟಾರ್ಟ್ ಲೈಕ್ ಮೈನ್ ಆಗಿ ನೀವು ಪಿಂಗ್ ಅನ್ನೋ ಕಮಾಂಡ್ ಯೂಸ್ ಮಾಡ್ತೀರಾ, ನೆಟ್ ಸ್ಟಾರ್ಟ್ ಕಮಾಂಡ್ ಯೂಸ್ ಮಾಡ್ತೀರಾ. ಎರಡು ಕಮಾಂಡ್ ಗೊತ್ತಿದೆ ಈ ಒಂದು ನೆಟ್ವರ್ಕಿಂಗ್ ಬೇಸಿಕ್ಸ್ ಅಲ್ಲಿ, ಕಂಪ್ಯೂಟರ್ ಅರ್ಥ ಮಾಡ್ಕೊಂಡಿರ್ತೀರಾ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಡೇ 13. ಓಕೆ, ಡೇ 13 ಅಲ್ಲಿ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಅಂತ ಬರುತ್ತೆ. ಫಾರ್ ಇನಿಷಿಯಲಿ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಅಂದ್ರೆ ಏನು? ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಅಂತಂದ್ರೆ ಲೈಕ್ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ ಆರ್ ದ ವೇರಿಯೇಬಲ್ಸ್ ವಿ ಸ್ಟೋರ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇನ್ ಲಿನಕ್ಸ್ ಅಲ್ಲಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಅಂತ ಇರುತ್ತೆ. ಆ ಒಂದು ವ್ಯಾಲ್ಯೂಸ್ ಲೈಕ್ ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್ ಆಗಿರ್ಬೋದು, ಹೋಮ್ ಡೈರೆಕ್ಟರಿ ಆಗಿರ್ಬೋದು, ಆರ್ ಸಿಸ್ಟಮ್ ಪಾತ್ಗಳಾಗಿರ್ಬೋದು, ಇವೆಲ್ಲನೂ ಸ್ಟೋರ್ ಮಾಡಲಿಕ್ಕೆ ನಾವು ಒಂದು ವೇರಿಯೇಬಲ್ ಯೂಸ್ ಮಾಡ್ತೀವಿ. ಸೊ ವೇರಿಯೇಬಲ್ ವಿ ಕಾಲ್ಡ್ ಆಸ್ ಲೈಕ್ ಸ್ಟೋರಿಂಗ್ ಪರ್ಪಸ್ ಓನ್ಲಿ ವಿ ಕಾಲ್ಡ್ ಆಸ್ ವೇರಿಯೇಬಲ್. ಇನ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಬೇರೆ ಎಲ್ಲಾಗಿರ್ಬೋದು, ಇಷ್ಟು ಲೈಕ್ ಕಂಟೈನರ್, ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ ವ್ಯಾಲ್ಯೂನ ವೇರಿಯೇಬಲ್ಸ್ ಅನ್ನೋದು. ಸೊ ಎನ್ವೈರನ್ಮೆಂಟ್ ವೇರಿಯೇಬಲ್ ಅನ್ನೋದು ಪರ್ಟಿಕ್ಯುಲರ್ಲಿ ಫಾರ್ ಲಿನಕ್ಸ್ ಅಷ್ಟೇ. ಸೊ ಇದನ್ನ ಲಿನಕ್ಸ್ ಅಲ್ಲಿ ಯೂಸ್ ಮಾಡುವಂತ ಒಂದು ವೇರಿಯೇಬಲ್ ಆಗಿರುತ್ತೆ. ಸೊ ಇದನ್ನು ಏನು ಅನ್ನೋದು ಚೆಕ್ ಮಾಡಲಿಕ್ಕೆ ಲೈಕ್ ಇದು ಮೈನ್ ಆಗಿ ನಮಗೆ ಸಿಗುತ್ತೆ ಲೈಕ್ ಇದರಲ್ಲಿ ಏನ್ ಹೇಳ್ತೀವಿ ಶೆಲ್ ಸ್ಕ್ರಿಪ್ಟಿಂಗ್ ಅಲ್ಲಿ ನಿಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಫಸ್ಟ್ ಇನಿಷಿಯಲ್ ಟೈಪ್ ಮಾಡಿ ನೋಡಿ ತೋರಿಸ್ತೇನೆ, ಲೈಕ್ ಎಷ್ಟು ವೇರಿಯೇಬಲ್ ಎನ್ವೈರನ್ಮೆಂಟ್ ವೇರಿಯೇಬಲ್ಸ್ಗಳು ಎಷ್ಟಿವೆ ಅನ್ನೋದನ್ನ. ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅನ್ನೋದು. ಸೊ ಬೇಸಿಕ್ಸ್ ಅಲ್ಲಿ ತಿಳ್ಕೊಳ್ಳೋಣ ಅಷ್ಟೇ. ಸೊ ಎಲ್ಲಾನು ಎನ್ವೈರನ್ಮೆಂಟ್ ವೇರಿಯೇಬಲ್ ನೋಡ್ಬೇಕು ಅಂತಂದ್ರೆ ಜಸ್ಟ್ ಪ್ರಿಂಟ್ ಎನ್ವೈರನ್ಮೆಂಟ್ ಇನ್ ಶಾರ್ಟ್ ಫಾರ್ಮ್, ಪ್ರಿಂಟ್ ಎನ್ವೈರನ್ಮೆಂಟ್ ಎಂಟರ್. ಸೊ ನೋಡಿ, ಇದರಲ್ಲಿ ನಿಮ್ಗೆ ಸಿಗುತ್ತೆ ಕಂಪ್ಲೀಟ್ ಆಗಿ ಎಷ್ಟು ವೇರಿಯೇಬಲ್ಸ್ ಇವೆ ಅದಷ್ಟು ವೇರಿಯೇಬಲ್ಸ್ ನೋಡಿ. ಇದರಲ್ಲಿ .jpg ಫಾರ್ಮ್, .jpg ಇಮೇಜ್ ನ ಸೇವ್ ಮಾಡ್ತಿರಲ್ಲ ಈ ತರ, ಲೈಕ್ ಎಷ್ಟೊಂದು ಇವೆ ಇದ್ರೊಳಗೆ. ನಾವ್ ಎಲ್ಲಾನು ಯೂಸ್ ಮಾಡಕ್ ಹೋಗೋದಿಲ್ಲ. .rz ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇವೆಲ್ಲ. .rz ಅಂತಂದ್ರೆ ಲೈಕ್ ರಿಕರ್ಸಿವ್ ಆಗಿ ಜಿಪ್ ಆಗಿರುವಂತ ಫೈಲ್ಗಳನ್ನ ಯೂಸ್ ಮಾಡುವಂತ ಲೈಕ್ ಸ್ಟೋರ್ ಆಗಿರುವಂತ ವೇರಿಯೇಬಲ್ ಇದು. ಲೈಕ್ ಎಕ್ಸ್ಟೆನ್ಷನ್ ಅಂತಾನೆ ಹೇಳ್ಬೋದು ಇದನ್ನ. ಅಂಡ್ ನಮ್ಗೆ ಗೊತ್ತಿರುವಂತ ಕಮಾಂಡ್ಗಳು ಯಾವಿವೆ ಇಲ್ಲಿ, ಲೈಕ್ .mp4v ಲೈಕ್ ಇದು ಒಂದು ವಿಡಿಯೋಸ್ ಆಗಿರ್ಬೋದು, ಇದನ್ನ ಸೇವ್ ಮಾಡ್ಲಿಕ್ಕೆ ಬರುವಂತ ಎಕ್ಸ್ಟೆನ್ಷನ್ ಆಗಿರುತ್ತೆ. ಸೊ ಈ ತರ ಎಷ್ಟೊಂದು ಕಮಾಂಡ್ಗಳಿವೆ. ಇದನ್ನ ನೀವು ಚೆಕ್ ಮಾಡ್ಕೋಬೇಕು. ಎಲ್ಲಾ ವೇರಿಯೇಬಲ್ ನಲ್ಲಿ ನೀವು ನೋಡ್ಬೇಕು ಅಂತಂದ್ರೆ ಈ ಪ್ರಿಂಟ್ ಎನ್ವೈರನ್ಮೆಂಟ್ ಅನ್ನೋ ವೇರಿಯೇಬಲ್ ಅಲ್ಲಿ ನೀವು ಚೆಕ್ ಮಾಡ್ಕೋತೀರಾ.
ಸೊ ಸ್ಪೆಸಿಫಿಕ್ ವೇರಿಯೇಬಲ್ ನೀವು ನೋಡಬೇಕು ಅಂತಂದ್ರೆ ಲೈಕ್ ಹೋಮಲ್ ಆಗಿರ್ಬೋದು, ಯೂಸರ್ ಆಗಿರ್ಬೋದು, ಪಾತ್ ಆಗಿರ್ಬೋದು, ಇವೆಲ್ಲ ನೋಡಬೇಕು ಅಂತಂದ್ರೆ ನೀವು ಅದಕ್ಕೆ ಕಮೆಂಟ್ಸ್ ಇವೆ. ಲೈಕ್ ಫಸ್ಟ್ ಎಕೋ $ಸಿಂಬಲ್ ಹೋಮ್, ದಿಸ್ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸ್ ಎಂಟರ್ ಅಂತ ಕೊಡ್ತು ಅಂತಂದ್ರೆ ನೀವು ರೂಟ್ ಅಲ್ಲಿ ಇರುವಂತ ವೇರಿಯೇಬಲ್ ಏನನ್ನು ನೋಡ್ಬೋದು. ರೂಟ್ ಅಲ್ಲಿ ಇರುವಂತ ಲೈಕ್ ಈ ಒಂದು ಇರುವಂತ ಹೋಮ್ ಅಲ್ಲಿ ಇರುವಂತ ವೇರಿಯೇಬಲ್ ಏನಂದ್ರೆ ರೂಟ್ ಅಷ್ಟೇ. ಬಿಕಾಸ್ ನಾನು ರೂಟ್ ಅಲ್ಲಿ ಸ್ವಿಚ್ ಆಗಿದೆ ಅಲ್ವಾ, ಸೊ ದಟ್ ರೂಟ್ ಅಲ್ಲಿ ಇರುವಂತ ಲೈಕ್ ಈ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಇರುವಂತ ವೇರಿಯೇಬಲ್ ರೂಟ್ ಹೋಮ್ ಅಲ್ಲಿ ಇರುವಂತದ್ದು. ಲೈಕ್ ಯೂಸರ್ ನೋಡೋಣ, ಯಾವ್ದು ಯೂಸರ್ ಆಕ್ಚುಲಿ ಯಾವ್ದು ಇರೋದಿಲ್ಲ, ಬಿಕಾಸ್ ನಾನು ಯೂಸರ್ ಯಾವುದು ಕ್ರಿಯೇಟೇ ಮಾಡಿಲ್ಲ. ಸೊ ಲೆಟ್ಸ್ ಸಿ ಯೂಸರ್. ಯೂಸರ್ ಕೂಡ ರೂಟೇ ಆಗಿರುತ್ತೆ ಬಿಕಾಸ್ ಬೈ ಡಿಫಾಲ್ಟ್. ಅಂಡ್ ಎಕೋ $ಸಿಂಬಲ್ path. Path is no path, not command. Okay, wait. It's not a command. Enter path. See, this is the local path. ನಾವಿರುವಂತ ಪಾತ್ ಏನಾಗಿದೆ ಇದ್ರದ್ದು ಆ ಒಂದು ಲೈಕ್ ರೂಟ್ ಯೂಸರ್ದು ಪಾತ್ ಏನಾಗಿದೆ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಇದೇ ಒಂದು ಮಾಡ್ಬಿಡ್ತಾನೆ. ಸೊ ನೆಕ್ಸ್ಟ್ ಎನ್ವೈರನ್ಮೆಂಟ್ ವೇರಿಯೇಬಲ್ ಸೆಟ್ಟಿಂಗ್ ಹೇಗ್ ಮಾಡುದು ಅಂತಂದ್ರೆ ಲೈಕ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಎನ್ವೈರನ್ಮೆಂಟ್ ವೇರಿಯೇಬಲ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅದನ್ನ ಸ್ಟೋರ್ ಮಾಡ್ಬೇಕಲ್ವಾ. ಲೈಕ್ ಇದು ಶೆಲ್ ಸ್ಕ್ರಿಪ್ಟ್ ಅಲ್ಲಿ ಬರುವಂತ ಫಸ್ಟ್ ಕಮೆಂಟ್ ಆಗಿರುತ್ತೆ. ಒಂದು ವೇರಿಯೇಬಲ್ ನ ಲೈಕ್ ಡಿಕ್ಲೇರ್ ಮಾಡಿ ಅದನ್ನ ಸ್ಟೋರ್ ಮಾಡಿ ಪ್ರಿಂಟ್ ಮಾಡೋದು ಆಮೇಲೆ ಹೇಳ್ಕೊಡ್ತೇನೆ. ಸೊ ಅದನ್ನ ಸ್ಟೋರ್ ಮಾಡೋದು ಹೇಗೆ ಅಂತಂದ್ರೆ ಜಸ್ಟ್ ಟೆಂಪ್ರವರಿ ವೇರಿಯೇಬಲ್ ನ ಲೈಕ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಲೈಕ್ ಜಸ್ಟ್ ಟೈಪ್ ಎಕ್ಸ್ಪೋರ್ಟ್ MB like export my variable equal to hello linux ಅನ್ನೋ ಒಂದು ವರ್ಡ್ ನ ನಾನು ವೇರಿಯೇಬಲ್ ಒಳಗೆ ಮೈ ವ್ಯಾರ್ ಅನ್ನೋ ವೇರಿಯೇಬಲ್ ಒಳಗೆ ನಾನು ಸ್ಟೋರ್ ಮಾಡ್ತಾ ಇದ್ದೇನೆ. ಸೊ ಎಂಟರ್ ಎಕೋ ಎಕ್ಸ್ಪೋರ್ಟ್ ಅನ್ನ ಲೈಕ್ ಈ ಒಂದು ಎಲ್ಲೋ ಮೈ ಲಿನಕ್ಸ್ ಅನ್ನೋ ಇದನ್ನ ಕಂಟೆಂಟ್ ನ ಮೈ ವೇರಿಯೇಬಲ್ ಅಲ್ಲಿ ನಾನು ಸ್ಟೋರ್ ಮಾಡಿದ್ದೇನೆ ಆಲ್ರೆಡಿ. ಸೊ ಇದನ್ನ ಪ್ರಿಂಟ್ ಮಾಡ್ಬೇಕೀಗ. ಪ್ರಿಂಟ್ ಮಾಡ್ಲಿಕ್ಕೆ ನಮ್ ಕಮಾಂಡ್ ಎಕೋ ಅಂತಂದ್ರೆ ಲೈಕ್ ಇಸ್ ಇನ್ನು ಶೆಲ್ ಸ್ಕ್ರಿಪ್ಟಿಂಗ್ ಅಲ್ಲಿ ಬರುವಂತ ಲ್ಯಾಂಗ್ವೇಜ್. ಸೊ ನೀವು ನಾರ್ಮಲ್ ಆಗಿ ಪ್ರೋಗ್ರಾಮಿಂಗ್ ಯೂಸ್ ಮಾಡಿರ್ತೀರಾ, ಪೈಥಾನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಯಾವ್ದಾಗಿರ್ಬೋದು. ಸೊ ಅಲ್ಲಿ ನೀವು ಪ್ರಿಂಟ್ ಅನ್ನೋ ಒಂದು ಏನ್ ಹೇಳ್ತೀವಿ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀರಾ, ಅವ್ರ ಒಂದು ವರ್ಡ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ತೀರಾ. ಸೊ ಇಲ್ಲಿ ಶೆಲ್ ಸ್ಕ್ರಿಪ್ಟಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಬಂತು ಅಂತಂದ್ರೆ ಎಕೋ ಅನ್ನೋ ಒಂದು ಕಮಾಂಡ್ ಯೂಸ್ ಮಾಡ್ತೀರಾ. ಸೊ ಎಕೋ $ಸಿಂಬಲ್ ಹಾಕಿ ನಾವು ಅಲ್ಲೇನ್ ಟೈಪ್ ಮಾಡಿರ್ತೀವಿ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಆ ವೇರಿಯೇಬಲ್ ನೇಮ್ ಅದೇ ತರ ಕೊಟ್ರೆ ನಿಮ್ಗೆ ಹೆಲೋ ಲಿನಕ್ಸ್ ಅಂತ ಒಂದು ವರ್ಡ್ ಬರಬೇಕು. ಬಿಕಾಸ್ ಈ ಒಂದು ನಾನು ವರ್ಡ್ ಏನಿದೆ ಇದನ್ನ ಮೈ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿರ್ತೇನೆ. ಎಂಟರ್. ಸೊ ನೋಡಿ ಹೆಲೋ ಲಿನಕ್ಸ್ ಅಂತ ಒಂದು ಲೈನ್ ನಮಗೆ ಪ್ರಿಂಟ್ ಆಯ್ತು. ದಿಸ್ ಇಸ್ ವಾಟ್ ಡನ್ ಇನ್ ಶೆಲ್ ಸ್ಕ್ರಿಪ್ಟಿಂಗ್ ಅಲ್ಲಿ ಇದೇ ಒಂದು. ಸೊ ಇದು ಟೆಂಪ್ರವರಿ ಸ್ಟೋರ್ ಮಾಡ್ದು. ಲೈಕ್ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ನೀವು ಒಂದು ಎಕ್ಸ್ಟ್ರಾ ಒಂದು ವರ್ಡ್ ಯೂಸ್ ಮಾಡ್ಬೇಕು. ಲೈಕ್ ಇದು ನಾರ್ಮಲ್ ಆಗಿ ಎಲ್ಲಿ ಯೂಸ್ ಮಾಡಲ್ಲ, ಬಟ್ ಪರ್ಮನೆಂಟ್ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಸ್ಟೋರ್ ಮಾಡ್ತಾ ಇದೀನಿ. ಪ್ರಿಂಟ್ ಎಕ್ಸ್ಪೋರ್ಟ್ ಇದೆಲ್ಲ ಬಿಡಿ. ಲೈಕ್ ಇದು ಈ ಒಂದು ಎಕೋವನ್ನ ಇದ್ರೊಳಗೆ ಇಷ್ಟನ್ನ ಈ ಒಂದು ಎಕೋದಲ್ಲಿ ಪ್ರಿಂಟ್ ಮಾಡ್ತಾ ಇದೀನಿ. ಸೊ ಅಷ್ಟು ಟೈಪ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ವ್ಯಾರ್ ಈಕ್ವಲ್ ಟು hello linux again single colon, like for completing this ಒಂದೇ ಡಬಲ್ colon ಇರಬಾರ್ದು. ಸೊ ದಟ್ ವರ್ಕ್ ಆಗೋದಿಲ್ಲ. rewrite this in rewrite means ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಲಿಕ್ಕೆ rewrite ಮಾಡ್ಕೊಳ್ಳೋದು ಹೋಮ್ ಅಲ್ಲಿ ಸ್ಲಾಶ್ ಸ್ಪೇಸ್ ಕೊಟ್ಟು ಡಾಟ್ ಸ್ಪೇಸ್ ಇಸ್ ನಾಟ್ ರಿಕ್ವೈರ್ಡ್ bash rs or c ಎಂಟರ್. ಸೊ ನಾನಿಲ್ಲಿ
ಸೋರ್ಸ್ ಹೋಗಿ ಇವಾಗ ಚೆಕ್ ಮಾಡಿದ್ರೆ ಇದು ಪರ್ಮನೆಂಟ್ ಆಗಿ ಒಂದು ವೇರಿಯೇಬಲ್ ಆಗಿ ಸೇರ್ಕೊಂಡಿರುತ್ತೆ. ಎಲ್ಲಿ? ಹೋಮ್ ಅಲ್ಲಿ. ದಿಸ್ ಇಸ್ ಸಿಂಬಲ್ ಫಾರ್ ಹೋಮ್. ಸೊ ಬ್ಯಾಶ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಯೂಶಲಿ ಶೆಲ್ ಸ್ಕ್ರಿಪ್ಟಿಂಗ್ ಬರಬೇಕಾದ್ರೆ ಬಿನ್ ಬ್ಯಾಶ್ ಅಂತ, ನಾವು ಆಶ್ ಬಿನ್ ಸ್ಲಾಶ್ ಬಿನ್ ಸ್ಲಾಶ್ ಬ್ಯಾಶ್ ಅಂತಾನೆ ಯೂಸ್ ಮಾಡ್ತೀವಿ. ಸೊ ಇದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅಲ್ಲಿ ನೀವು ಕಲ್ತ್ಕೋತೀರ ಅದ್ರ ಬಗ್ಗೆ. ಸೊ ಜಸ್ಟ್ ಸಿಂಪಲ್ ಆರ್ ಸಿ ಆರ್ ಸಿ ಆರ್ ಸಿ ಎಂಟರ್. ಸೊ ನಮ್ಮ ಒಂದು ಸೋರ್ಸ್, ಈ ಒಂದು ವೇರಿಯೇಬಲ್ ಮೈ ವ್ಯಾರ್ ಅನ್ನೋದು ವೇರಿಯೇಬಲ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಸೊ ಅದನ್ನು ಚೆಕ್ ಮಾಡೋದು ಹೇಗೆ? ಜಸ್ಟ್ ಟೈಪ್ ಪ್ರಿಂಟ್ ಎನ್ವೈರನ್ಮೆಂಟ್ ಎಂಟರ್. ಸೊ ಇಲ್ಲೇ ಒಂದು ನೋಡಿ, ಇಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿದೆ. ಮೈ ವ್ಯಾರ್ ಅನ್ನೋದು ಈ ಒಂದು ಲಿನಕ್ಸ್ ಅಲ್ಲಿ ಸ್ಟೋರ್ ಮಾಡಿದ್ದೇನೆ. ಸೊ ಇದಿಷ್ಟು ನಮ್ದು ಏನಿದೆ ಅದನ್ನ ವೇರಿಯೇಬಲ್ನ ಸ್ಟೋರ್ ಮಾಡಲಿಕ್ಕೆ. ಸೊ ಪಾತ್ನ ಮಾಡಿಫೈ ಕೂಡ ಮಾಡ್ಬೋದು, ಅದನ್ನ ಅಡ್ವಾನ್ಸ್ ಆಗಿ ಬರುತ್ತೆ. ಸೊ ಅದನ್ನ ಮಾಡಿದ್ರು ಮಾಡ್ಬೋದು, ಇಲ್ಲಾಂದ್ರಿಲ್ಲ. ಜಸ್ಟ್ ಒಂದು ಕಮಾಂಡ್ ಹೇಳ್ಕೊಡ್ತೇನೆ. ಆ ಒಂದು ಕಮಾಂಡ್ ಇಂದ ನೀವು ಲೈಕ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ಕಮಾಂಡ್, ನೀವು ಪಾತ್ನ ಚೆಕ್ ಮಾಡಬೇಕು ಅಂತ ಏನ್ ಮಾಡ್ತಿದ್ರಿ? ಎಗೋ ಡಾಲರ್ ಸಿಂಬಲ್ ಪಾತ್ ಅಂತ ಹಾಕ್ತಿದ್ರಲ್ವಾ? ಸೊ ಪಾತ್ ಅಂತ ಹಾಕಿದ್ರೆ ಆ ಪಾತ್ ಪ್ರಿಂಟ್ ಆಗ್ತಿತ್ತು. ಸೊ ನೋಡಿ, ಪಾತ್ ಪ್ರಿಂಟ್ ಆಗ್ತಿತ್ತು. ಈ ಪಾತ್ನ ಚೇಂಜ್ ಮಾಡಬೇಕು, ಡೈರೆಕ್ಟ್ ಆಗಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೂ ಒಂದು ವೇರಿಯೇಬಲ್ನ ಸ್ಟೋರ್ ಮಾಡಿ ಅದರಿಂದ ಚೇಂಜ್ ಮಾಡ್ಬೋದು. ಸೊ ನೋಡಿ, ಜಸ್ಟ್ ಸಿಂಪಲ್ ಎಕ್ಸ್ಪೋರ್ಟ್ ಪಾತ್ ಈಕ್ವಲ್ ಟು ಡಾಲರ್ ಸಿಂಬಲ್ ಆಫ್ path. Now in where, now give a home, ಲೈಕ್ ಡೈರೆಕ್ಟ್ ಏನು ನಿಮ್ದು ಏನ್ ಪಾತ್ ಕೊಡ್ಬೇಕು ಅಂತ ಇರುತ್ತೆ ಆ ಪಾತ್ನ ನೀವು ಇಲ್ಲಿ ಕೊಟ್ರೆ ಆಯ್ತು. ಯೂಸರ್ ಅಲ್ಲಿ ಮೈ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು, ಮೈ ಲಿನಕ್ಸ್ ಆಗಿರ್ಬೋದು, ಯಾವ್ದಾದ್ರು ಸ್ಟೋರ್ ಆಗಬೇಕು ಅಂದ್ರೆ ಯೂಸರ್ ಅಲ್ಲಿ, ಯೂಸರ್ ಒಳಗೆ ಇರುವಂತ ಯೂಸರ್ ಅಲ್ಲಿ, ಲೈಕ್ ಹೋಮ್ ಅಲ್ಲಿ ಇರುವಂತ ಯೂಸರ್ ಅಲ್ಲಿ ಇರುವಂತ ಮೈ ಲಿನಕ್ಸ್ ಅಲ್ಲಿ ನನ್ನ ಒಂದು ಪಾತ್ ಈ ಒಂದು ಪಾತ್ ಬರಬೇಕು. ಲೈಕ್ ನಮ್ದು ಏನಿದೆ ಪಾತ್, ಇದ್ರದ್ದು ಪಾತ್ ಬರಬೇಕು ಅಂತಂದ್ರೆ ಎಂಟರ್ ಕೊಟ್ರೆ, ಸೊ ದಟ್ ನನ್ನ ಪಾತ್ ಚೇಂಜ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಎಕೋ ಪಾತ್ ಅಂತ ಟೈಪ್ ಮಾಡಿದ ತಕ್ಷಣ ಸೊ ನೋಡಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಬಿನ್ ಅಲ್ಲಿ ಸೇವ್ ಆಗಿತ್ತು, ಬಟ್ ಇಲ್ಲಿ ಹೋಮ್ ಯೂಸರ್ ಮೈ ಲಿನಕ್ಸ್ ಅನ್ನೋ ಒಂದು ಪಾತ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ನೀವು ಪಾತ್ ಚೇಂಜ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಕಮಾಂಡ್. ಸೊ ಇದಿಷ್ಟ ಆಗಿತ್ತೇನು ಕಂಪ್ಲೀಟ್ ಡೇ 12 ಅಂಡ್ ಡೇ 13 ಎನ್ವೈರನ್ಮೆಂಟ್ ಆಗಿರ್ಬೋದು, ನೆಟ್ವರ್ಕ್ ಬೇಸಿಕ್ಸ್ ಆಗಿರ್ಬೋದು ಕಂಪ್ಲೀಟ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವು ಮೂವ್ ಆಗೋಣ. ಡೇ 14 ಅಂಡ್ ಡೇ 15 ಲಾಸ್ಟ್ ವಿಡಿಯೋ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅದ್ರ ಬಗ್ಗೆ. ಸೊ ಇದು ಶೆಲ್ ಸ್ಕ್ರಿಪ್ಟಿಂಗ್ ಬಗ್ಗೆ ಆಗಿರುತ್ತೆ. ಇವೆರಡು ಶೆಲ್ ಸ್ಕ್ರಿಪ್ಟಿಂಗ್ ಕಂಪ್ಲೀಟ್ ಬೇಸಿಕ್ಸ್ ತಿಳ್ಕೊಳ್ಳೋಣ, ಅದಾದ್ಮೇಲೆ ಮೂವ್ ಆಗೋಣ. ಸೊ ಇದಿಷ್ಟಾಗಿತ್ತು ಡೇ 12 ಅಂಡ್ ಡೇ 13. ಸೊ ನಾನು ನಿಮ್ಗೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಶೆಲ್ ಸ್ಕ್ರಿಪ್ಟಿಂಗ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು.